ಮೊಬೈಲ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಲೋನ್ ನೀಡುತ್ತೇವೆ ಎಂದು, ನಾವು ಬ್ಯಾಂಕಿನಿಂದ ಕರೆ ಮಾಡುತ್ತೇವೆ ಎಂದು ಮೋಸದ ಜಾಲ ಬೀಸಿ ಸಾರ್ವಜನಿಕರ ಹಣ ಲೂಟಿ ಮಾಡುವ ವಂಚಕರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿಯಾಗಿದೆ. ಆರ್ಥಿಕ ಸಾಕ್ಷರತಾ ಸಲಹೆಗಾರರಾದ ಎಲ್ ಸೌಮ್ಯ ಹೇಳಿದರು. ಸೋಮವಾರ ಪಟ್ಟಣದ ಮೈರಾಡ ಕಚೇರಿಯಲ್ಲಿ ಲೀಡ್ ಬ್ಯಾಂಕ್ ಚಿತ್ರದುರ್ಗ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ಆರ್ಥಿಕ ಸಲಹಾ ಟ್ರಸ್ಟ್ ಬೆಂಗಳೂರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಮೊಬೈಲ್ನಲ್ಲಿ ಮೆಸೇಜ್ ಲಿಂಕ್ ಕಳಿಸಿ ನಿಮಗೆ ಬಹುಮಾನ ಗೆದ್ದಿದ್ದೀರಾ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ನಿಮ್ಮನ್ನು ವಂಚನೆ ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಮೊಬೈಲ್ ಬಳಸುವಾಗ ಎಚ್ಚರ ವಹಿಸಿ ಎಂದರು. ಇದೇ ವೇಳೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ಮಂಜುಳಾ ಶ್ರೀಕಾಂತ್ ಮಾತನಾಡಿದರು. ಬಡ ಜನರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸದೃಢರಾಗಲು ಅನೇಕ ಜನಪರ ಯೋಜನೆಯನ್ನು ಜಾರಿಗೆ ತಂದಿದೆ. ಪ್ರತಿ ವರ್ಷಕ್ಕೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿ ಒಬ್ಬ ವ್ಯಕ್ತಿಗೆ 20 ರೂಪಾಯಿ ಇನ್ಶೂರೆನ್ಸ್ ಕಟ್ಟಬಹುದು ಮತ್ತು 436 ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸ್ ಮಾಡಿಸಬಹುದು ಎಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಶ್ರೀನಿವಾಸ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ರೈತ ಉತ್ಪಾದನಾ ಕಂಪನಿ ನಾಯಕನಹಟ್ಟಿ ಅಧ್ಯಕ್ಷ ಸಿ ಮಂಜುನಾಥ್, ಉಪಾಧ್ಯಕ್ಷೆ ಭಾಗ್ಯಮ್ಮ, ನಿರ್ದೇಶಕರಾದ ಬಿಟಿ ಪ್ರಕಾಶ್, ಜಾಗನೂರಹಟ್ಟಿ ರಾಜಣ್ಣ, ಬಸಣ್ಣ ಮತ್ತು ನಾಯಕನಹಟ್ಟಿ ಕೆನರಾ ಬ್ಯಾಂಕ್ ಸಿಬ್ಬಂದಿ ಪ್ರಿಯಾಂಕಾ, ಸಿಇಒ ಜೋಗಿ ಹಟ್ಟಿ, ಎಚ್ ಬಿ ತಿಪ್ಪೇಸ್ವಾಮಿ, ಮೈರಾಡ ಉಸ್ತುವಾರಿ ವ್ಯವಸ್ಥಾಪಕರಾದ ಶ್ರೀಮತಿ ಲಕ್ಷ್ಮಮ್ಮ, ಅಕೌಂಟೆಂಟ್ ಟಿ ವಿಜಯಮ್ಮ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಅಕೌಂಟಲ್ಲಿ ದುಡ್ಡನ್ನೆಲ್ಲ ಅವರು ಕದೀತಾ ಇದ್ದಾರೆ. ಸೊ ಅದಕ್ಕೆ ನೀವೆಲ್ಲರೂ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಗೊತ್ತಿಲ್ಲದ ಇರೋ ನಂಬರಿಂದ ನಿಮ್ಗೆ ಆಮಿಷ ತೋರಿಸೋಂಥ ಮೆಸೇಜ್ಗಳು, ಲಿಂಕ್ಗಳು ಬಂದ್ವು, ನೀವು ಬಹುಮಾನ ಗೆದ್ದಿದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಡ್ರೆಸ್ ತಲುಪಿಸ್ತೀವಿ ಅಂತ ಎಲ್ಲ ಮುಂಚೆ ಹಳೆ ಕಾಲ ಅಂತ ಹೇಳ್ತಾ ಇದ್ರು. ಇವಾಗ ಅದಕ್ಕಿಂತ ತುಂಬಾ ಹೊಸ ಟೆಕ್ನಾಲಜೀಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ. ಸೊ ಹಂಗೆ ಏನಾದ್ರು ಬಂತು ಅಂದ್ರೆ ನೀವು ತಕ್ಷಣ ಅದನ್ನ ಬ್ಲಾಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಕ್ಲಿಕ್ ಮಾಡಬಾರ್ದು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ. ಯಾಕಂದ್ರೆ ಫುಲ್ ನಿಮ್ಮ ಮೊಬೈಲ್ ಎಲ್ಲ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅವ್ರ ಕಂಟ್ರೋಲಿಗೆ ಹೋಗುತ್ತೆ. ಅವಾಗ ಅದರಲ್ಲಿರೋ ಡೀಟೇಲ್ಸ್ ಎಲ್ಲ ಕದಿಯಕ್ಕೆ ಶುರು ಮಾಡ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಫೋಟೋಸ್, ಆಧಾರ್ ಕಾರ್ಡ್ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಅಂತ ಬಹಳಷ್ಟು ನಡೀತಿದ್ದಾವೆ ಇವಾಗ. ಸೊ ಅದಕ್ಕೆ ಗೊತ್ತಿಲ್ಲದೆ ಇರೋ ನಂಬರಿಂದ ಆ ಥರ ನಿಮಗೆ ಬಂದ ತಕ್ಷಣ ನೀವು ಅದನ್ನ ಬ್ಲಾಕ್ ಮಾಡಿಬಿಡಿ, ಡಿಲೀಟ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡ್ಕೋಬೇಡಿ. ಆಮೇಲೆ ಫೋನ್ ಕಾಲ್ಸ್, ನಾನು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀನಿ, ನಿಮಗೆ ಬ್ಯಾಂಕಿಂದ ಏನಾದ್ರು ಡೀಟೇಲ್ ಹೇಳಿ ಅಂತ ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಯಾಕೆಂದ್ರೆ ಬ್ಯಾಂಕಿಂದ ಯಾರು ಫೋನ್ ಮಾಡಿ ಆ ಥರ ಡೀಟೇಲ್ಸ್ ಕೇಳಲ್ಲ. ನೀವು ಬ್ಯಾಂಕಿಗೆ ಹೋಗಿ ನಿಮ್ದು ಏನೇ ಅಕೌಂಟ್ ಡೀಟೇಲ್ಸ್ ಏನೇ ಇದ್ರು ನೀವು OTP ಆಗಿರ್ಬೋದು ಪ್ರತಿಯೊಂದನ್ನು ಯಾರಿಗೂ ಶೇರ್ ಮಾಡಕ್ ಹೋಗಬೇಡಿ. ಬ್ಯಾಂಕ್ ಡೀಟೇಲ್ಸ್ ಏನೇ ಕೇಳಿದ್ರು ನೀವು ಬ್ಯಾಂಕಿಗೆ ಹೋಗಿ ಅವರಿಗೆ ಅಲ್ಲೇ ನೀವು ಮಾಹಿತಿ ಕೊಟ್ಟು KYC ಎಲ್ಲ ಅಪ್ಡೇಟ್ ಮಾಡಿಸ್ಕೋಬೇಕು. ಆಮೇಲೆ ಇನ್ನೊಂದು ನೀವು ಡಿಜಿಟಲ್ ಅರೆಸ್ಟ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ, ಪೇಪರಲ್ಲೆಲ್ಲ ಓದಿರ್ಬೋದು ನೀವು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಫಸ್ಟ್ ಒಂದು ಈ ಥರ ಸೆಟ್ ಕ್ರಿಯೇಟ್ ಮಾಡ್ಕೊಂತಾರೆ. ನಾವು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ದೊಡ್ಡ ಆಫೀಸರ್ಸ್ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಅವರು ಹಾಕೊಂಡು ಸುಮ್ಮನೆ ಹೆಂಗೋ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾರೆ. ನಿಮ್ದು ಕಲೆಕ್ಟ್ ಮಾಡಿ ಫೋನ್ ಕಾಲ್ ಮಾಡಿ ಫಸ್ಟ್ ನಿಮ್ಮನ್ನ ಎದುರಿಸೋ ಅಂತ ಕೆಲಸ ಮಾಡ್ತಾರೆ ಅವರು. ನಾವು ಈ ಥರ ಇದರಿಂದ ಫೋನ್ ಮಾಡ್ತಾ ಇದ್ವಿ, ಬೆಂಗಳೂರಿಂದ ಮಾಡ್ತಾ ಇದ್ವಿ, ನೀವೇನೋ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮ ಫೋನ್ ನಂಬರಿಂದ ಈ ಥರ ನಮಗೆಲ್ಲ ಮೆಸೇಜಸ್ ಬರ್ತಾ ಇದೆ ಏನೇನೋ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರನ್ನ ಮೆಂಟಲಿ ಅವ್ರನ್ನ ಭಯಪಡಿಸೋಕೆ ಶುರು ಮಾಡ್ತಾರೆ. ಅವ್ರು ಭಯಪಟ್ಟರು ಅಂದ್ರೆ ಮುಗೀತು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಎಲ್ಲ ಡೀಟೇಲ್ಸ್ ಅವ್ರ ಎಲ್ಲ ಕೆಲಸ ಆಗೋದಕ್ಕೆ ಸುಮ್ಮನೆ ಹಂಗೆ ಏನೇನೋ ಕ್ವಶನ್ ಕೇಳಿ ಆನ್ಸರ್ಸ್ ಎಲ್ಲ ತಗೊಂಡು ಇಲ್ಲಿ ಆಪರೇಷನ್ ಎಲ್ಲ ನಡೀತಾ ಇರುತ್ತೆ, ದುಡ್ಡೆಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿರುತ್ತೆ. ಸೊ ಆ ಥರ ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವುದೂ ಇರೋದಿಲ್ಲ. ಆ ಥರ ಯಾರೇ ಫೋನ್ ಮಾಡಿ ನೀವು ವಿಡಿಯೋ ಕಾಲ್ ಆಗಿರ್ಬೋದು, ಫೋನ್ ಮಾಡಿ ಏನಾದರೂ ಇದು ಮಾಡಿದ್ರು ಅಂದ್ರೆ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಅದನ್ನ. ಅದು ಪಕ್ಕಾ ಒಂದು ಮೋಸದ ಕರೆ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ರಿಪ್ಲೈ ಮಾಡಕ್ ಹೋಗ್ಬಾರ್ದು. ಇವತ್ತು ಕೂಡ ಪ್ರಜಾವಾಣಿ ಪೇಪರಲ್ಲಿ ನೀವು ನೋಡ್ಬೋದು 14 ಕೋಟಿ ಯಾರಿಗೇನೋ ತಡೆ ಹಿಡಿತಾರೆ. ಅದನ್ನ ಅವ್ರಿಗೆ ಮಾಹಿತಿ ಹೋದ್ರೆ 1930 ನೀವು ಫೋನ್ ಮಾಡ್ರಿ. ಆ ನಂಬರ್ ನೆನ್ಪಿಟ್ಕೊಳ್ರಿ. ಯಾರ್ಯಾರು ಗೊತ್ತಿಲ್ಲ ಅಂತಂದ್ರೆ ಬೇರೆಗೆಲ್ಲ ತಿಳಿಸಿ. 1930 ಮತ್ತೆ ಫೋನ್ ಹ್ಯಾಕ್ ಆಗೋದಕ್ಕೆ 1945 ಅಂತ ಈಗ ಒಂದು ಹೊಸದಾಗಿ ಒಂದು ಮಾಡಿದ್ದಾರೆ. ಯಾಕಾಗುತ್ತಲ್ಲ ಅದಕ್ಕೆ ಫೋನ್ ಮಾಡ್ಬೇಕು 1945. ಅವೆರಡು ನೆನ್ಪಿಟ್ಕೊಳ್ವಿ. ಅವ್ರಿಗೆ ಬರೀ 3,000 ಬಿದ್ದಿರೋ ದುಡ್ಡು, ಅಲ್ಲಿ ಏನ್ ಬಿಡು ಎಲ್ಲ ಬಂದಿರ್ಬೋದು ಹಿಂಗೆ ಅಂತ ತಿಳ್ಕೊಂಡು ದುಡ್ಡನ್ನ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಿಡಿಸ್ಕೊಂಡ ತಕ್ಷಣ ಏನಾಯ್ತಂದ್ರೆ ಅವ್ರು ಎಲ್ಲಿಂದನೋ ಮಿಸ್ ಆಗಿರೋರು ಕಂಪ್ಲೇಂಟ್ ಮಾಡಿದ್ದಾರೆ. ಇವ್ರು ಅದನ್ನ ಸೀರಿಯಸ್ ತಗೊಂಡಿಲ್ಲ. ಹಿಂಗೆ ಕಂಪ್ಲೇಂಟ್ ಆಗಿದೆ, ಫೋನ್ ಕಾಲ್ ಬಂದಿದೆ, ಸರಿ ರಿಸೀವ್ ಮಾಡಿಲ್ಲ, ಒಂದೇ ಸರಿ ಅಕೌಂಟ್ ಫ್ರೀಸ್ ಆಗ್ಬಿಟ್ಟಿದೆ. ಅಕೌಂಟ್ ಫ್ರೀಸ್ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ದು ಯಾವುದೇ ಇನ್ನೊಂದು ಬ್ಯಾಂಕಲ್ಲಿ ಹೋಗಿ ನಾನು ಅಕೌಂಟ್ ಓಪನ್ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ, ಇದು ವರ್ಕ್ ಆಗಲ್ಲ. ಫುಲ್ ಫ್ರೀಸ್ ಅಂದ್ರೆ ಬ್ಲಾಕ್ ಆಗ್ಬಿಡುತ್ತೆ. ನೀವು ಬೇರೆ ಬ್ಯಾಂಕಿಗೆ ಹೋಗೂ ಮತ್ತೆ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ನಿಮ್ದು ಟ್ರಾನ್ಸಾಕ್ಷನ್ ಎಲ್ಲೂ ಮಾಡೋಕ್ಕಾಗಲ್ಲ. ಫುಲ್ ಬ್ಲಾಕ್ ಅಂದ್ರೆ ಫುಲ್ ಬ್ಲಾಕ್, ಅದು ಅಕೌಂಟ್ ಫ್ರೀಸ್ ಆಗ್ಬಿಡುತ್ತೆ.
ಅದಕ್ಕೆ ಈ ಥರ ದುಡ್ಡು ಬಂತು ತಕ್ಷಣ ಬಿಡಿಸ್ಕೊಂಡ್ಬಿಟ್ಟೆ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಎಲ್ಲಿಂದ ಬಂದಿದೆ ಏನು ಅಂತ ತಿಳ್ಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ವಿಚಾರ ಮಾಡ್ಕೊಂಡು ಬಿಡಿಸ್ಕೊಂಡ್ರೆ ಒಳ್ಳೇದು. ಅವ್ರು ಅದನ್ನು ಸುಮಾರು ಒಂದು 4-5 ತಿಂಗಳಿಗೆ ಓಡಾಟ ಮಾಡಿ ಮೈಸೂರು ಅಲ್ಲಿ ಕಂಪ್ಲೇಂಟ್ ಆಗಿತ್ತಲ್ಲ ಅಲ್ಲಿಗೆ ಹೋಗಿ ಇವರು ಒಂದು ಜವಾಬ್ದಾರಿಯಿಂದ ನಾವು ಸ್ಕೀಮ್ ಮಾಡಿಸ್ಕೊಳ್ಳೋಣ ಅಂತ ಹೇಳಲು ಇಷ್ಟಪಡ್ತೀನಿ. ಮತ್ತು ನಾವು ಇರುವಂಥ ಏರಿಯಾಗಳಲ್ಲಿ ಜನಗಳಿಗೆ ಕೆಲವೊಂದು ಜನಗಳಿಗೆ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಈ ಸ್ಕೀಮ್. ಈಗಿನ ಗೊತ್ತಾಗ್ತಿರೋದು, ಯಾರು ಗೊತ್ತಿರೋರು ಸ್ವಲ್ಪ ಜನ ಮಾಡಿಸಿದ್ದಾರೆ. ಇಲ್ಲಾಂದರೆ ಅವರೇ ಅಕೌಂಟಲ್ಲಿ ಅಮೌಂಟ್ ಇರೋದನ್ನ ಅವರೇ ಸ್ಕೀಮ್ ಮಾಡಿಬಿಡ್ತಾರೆ ಅಲ್ಲ ಮೇಡಮ್, ಅವರೇ ಮಾಡ್ತಾರೆ. ಅಮೌಂಟ್ ಇಲ್ದವರಿಗೆ ಮತ್ತೆ ಹೇಳಲೇಬೇಕಾಗುತ್ತೆ, ಕಂಪಲ್ಸರಿ ಹೇಳಿ ಮಾಡಿಸ್ರಿ. ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ರಿ, ನಿಮ್ಮ ಏರಿಯಾಗಳಲ್ಲಿ ಹೇಳ್ರಿ. ಮೊದಲು LIC ಅಂತ ಕಟ್ಟಿಸ್ಕೊಳ್ಳೋದು, ಅದು ಅಮೌಂಟ್ ಇರೋದು ದುಡ್ಡಿರೋಂಥವ್ರು ಮಾತ್ರ LIC ಕಟ್ಟಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಿದ್ರು. ಈಗ ಆ ಥರ ಅಲ್ಲ, ನೀವು ಇದ್ರೂ ಇಲ್ಲಿದ್ರೂ 20 ರೂಪಾಯಿ ವರ್ಷಕ್ಕೆ ಕಟ್ಟದೇನೋ ಆರಾಮಾಗಿ ಕಟ್ಬೋದು. ಮತ್ತು 436 ರೂಪಾಯಿ ಆರಾಮಾಗಿ ವರ್ಷಕ್ಕೊಂದ್ಸರಿ ಕಟ್ಬೋದು. ಒಂದು ದಿನದ ಕೂಲಿ ಅಂತ ಹೇಳ್ತಾರೆ, ವರ್ಷಕ್ಕೆ ಒಂದು ದಿನ ಕಟ್ಟೋದೇನು ಆರಾಮಾಗಿ ಕಟ್ಟಿ ಒಳ್ಳೆ ಸ್ಕೀಮ್ ಬಂದಿದ್ದಾವೆ. ಆ ಸ್ಕೀಮನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳೋಣ. ಮತ್ತು ಇನ್ನು ಅಕ್ಕಪಕ್ಕದ ಎಲ್ಲ ಏರಿಯಾಗಳಲ್ಲಿ ಹೇಳ್ರಿ. ಇನ್ನೂ ಕೆಲವೊಂದು ಹತ್ರ ನೀವು ಸಂಘಗಳು ಮಾಡುವಾಗ ಹೆಣ್ಮಕ್ಳು ಎಲ್ಲ ಗ್ರೂಪಲ್ಲಿ ಸಂಘದಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ತಿಳಿಸ್ರಿ ಅಂತೇಳಿ ಇಷ್ಟು ಅಂದರೆ PO ಇದ್ದಲ್ಲ ಆ ವಿಚಾರವಾಗಿ ಕೆಲವೊಂದು ಅಕೌಂಟ್ ಮಾಡಕ್ಕೆ ಕೇಳಿದ್ದಾರೆ. 20 ರೂಪಾಯಿ ಅಂದ್ರೆ ಮತ್ತೆ ಏಜ್ ಮೇಲೆ ಇದು ಅಕೌಂಟ್ ಮಾಡಿಸಿದ್ರೆ ಒಳ್ಳೆ ಜನರಿಗೆ ಅಂದರೆ ಮುಂದಿನ ಪೀಳಿಗೆಗೆ ಬೇಕಾದಂಥ ಸೌಲಭ್ಯ ಇದು. ಯಾಕೆಂದರೆ ಅವಶ್ಯಕತೆ ಮೇನು. ಯಾಕೆ ನಾವು ಎಲ್ಲೋ ಅಮೌಂಟ್ ಎಲ್ಲೋ ಖರ್ಚು ಮಾಡ್ತೀವಿ ಅದು ಗೊತ್ತಾಗೋದಿಲ್ಲ. 20-400 ರೂಪಾಯಿ ಅನ್ನೋದು ಸಣ್ಣ ಅಮೌಂಟ್, ಅದು ದೊಡ್ಡ ಅಮೌಂಟ್ ಅಲ್ಲ. ಅದು ಮುಂದಿನ ದಿನ ಅದೇ ದೊಡ್ಡ ಅಮೌಂಟ್ ಆಗುತ್ತೆ. ನಮಗೆ ವಯಸ್ಸಾದ ಮೇಲೆ ಯಾರಿಗೂ ನಮ್ಮ ಮಕ್ಕಳು ಯಾವನು ಊಟ ಹಾಕೋಕ್ಕಾಗಲ್ಲ, ನಾವು ಅವರು ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ, ನಾವು ಅವ್ರಿಗೆ ಕೇಳೋಕ್ಕೆ ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಮಗೆ ಪ್ರತಿ ತಿಂಗಳು ಪೆನ್ಷನ್ ಟೈಮ್ ಥರ ಬಂದರೆ ಅದೇ ಅಮೌಂಟ್ ನಾವು ಯೂಸ್ ಮಾಡ್ಕೊಂಡು ಯಾರೊಬ್ಬರು ಸಣ್ಣ ಮಗನೋ ದೊಡ್ಡ ಮಗನೋ ಸಣ್ಣ ಮಗಳು ದೊಡ್ಡ ಮಗಳು ಯಾರೊಬ್ಬರು ನಮ್ಮನ್ನು ನೋಡ್ಕೊಂತಾರೆ. ನಾವೊಂದು ಪೆನ್ಷನ್ ಬರುತ್ತೆ 6,000 5,000 ಬರುತ್ತೆ, 5,000 ರೂಪಾಯಿ ರೆಗ್ಯುಲರ್ ಬರುತ್ತೆ ಕಂಪಲ್ಸರಿ ಪ್ರತಿ ತಿಂಗಳು. ಯಾರ ಮೇಲೂ ನಾವು ಡಿಪೆಂಡ್ ಆಗದಂಗೆ ನಾವು ಜೀವನ ಮಾಡೋಕ್ಕೆ ಒಂದು ಅನುಕೂಲ ಅನ್ನೋದು ಇದು. ಯಾವುದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡೋಂಥ ಕಾರ್ಯಕ್ರಮ ಇದು. ದಯವಿಟ್ಟು ಎಲ್ಲರೂ ನಿಮ್ಮ ಮಕ್ಕಳಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಅಕ್ಕಪಕ್ಕದವರಿಗೂ ಎಲ್ಲರಿಗೂ ಮಾಹಿತಿ ಕೊಡಬೇಕಂದು ನಾನು ಈ ಟೈಮಲ್ಲಿ ಕೇಳ್ತೀನಿ.